ಹಾಂ ಸರ್ ಇಲಾಖೆಯ ಹೆಚ್ಚುವರಿ ಆಯುಕ್ತರ ಮೇಲೆ ಒಂದು ದಾಳಿ ಅದೇನಾದ್ರೆ ರೂಟೀನಾಗ ಆಗಿರ್ಬೋದು, ಅದರಲ್ಲಿ ಏನು ಹೇಳ್ಬೇಕು ನಾವೇನು ಹೇಳ್ಬೇಕು ಸರ್ ಎಟ್ ಎ ಟೈಮ್ 5-6 ಕಡೆ ಆಗಿದೆ ಸರ್. ಏನಾದರೂ ಈ ಥರ ಏನಾದರೂ ಮಾಡಿದ್ರೆ ಗೊತ್ತಿಲ್ಲ. ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಎದಕ್ಕೆ ಮಾಡಿದ್ದಾರೆ ಏನು ನಮಗೂ ಗೊತ್ತಿಲ್ಲ. ಅದು ಹೊರಗೆ ಬಂದ ಮ್ಯಾಗ ಗೊತ್ತಾಗುತ್ತೆ ಎದಕ್ಕೆ ಮಾಡಿದಾರೆ ಅಂತ. ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕಾಗಲ್ಲ ಹಿಂಗೆ ಅಂತ ಸ್ಪಷ್ಟವಾಗಿ. ವೇಟ್ ಮಾಡೋಣ, ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನ್ನು. ಆವಾಗ ಅದಕ್ಕೆ ಏನಾದ್ರು ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಮತ್ತೊಂದು ಕಡೆ ಅಂತಂದ್ರೆ ಜಾರಕಿಹೊಳಿ ಕುಟುಂಬದ ಈ ಕಡೆ ನಿಮ್ಮ ಬಾಮೈದ ಬೇರೆ ಸರ್ ಅವರು ಇರ್ಬೋದು. ಅದು ನೋಡೋಣ. ಮಾಹಿತಿ ಬರದೆ ಏನು ಹೇಳಲಿಕ್ಕಾಗಲ್ಲ. ಯಾವ ರೀಸನ್ಗೆ ಅವರು ರೇಡ್ ಮಾಡಿದ್ದಾರೆ, ಅವ್ರು ಏನು ಕೇಳಿದ್ದಾರೆ ದಾಖಲೆ ಏನು ಅವ್ರು ಕೊಡಬೇಕು. ಮತ್ತು ನಾಳೆ ಮಟ್ಟ ವೇಟ್ ಮಾಡೋಣ. ಏನಂತ ಅರ್ಜೆಂಟ್ ಏನಿಲ್ಲ. ಇವತ್ತು ಅಟ್ ಎ ಟೈಮ್ 7 ಕಡೆನೂ ಆಗಿದೆ ಸರ್. ಯಾವುದಾದ್ರು 7 ಕಡೆ ಆಗಿರ್ಬೋದು, 8-10 ಆಗಿರ್ಬೋದು, ಅದು ಗೊತ್ತಿಲ್ಲ. ಟಿ ವಿಯಲ್ಲಿ ಬರ್ತಾರೆ, ನಾವು ನೋಡಿದ್ವಿ ಅಷ್ಟೇ. ಸೊ ನಾಳೆಗೆ ಅದ್ರ ಬಗ್ಗೆ ಹೇಳೋಣ, ಮಾಹಿತಿ ಸಿಕ್ಕಾಗ ಹೇಳ್ತೀವಿ. ಏನು ಸರ್ ರಾಜಕೀಯ ಇಲ್ಲ ಅಂತ ಈಗ ಹೆಂಗೆ ಹೇಳೋದು ಹೇಳತ್ತಿಲ್ಲ. ನಾಳೆ ಬೇಕು ರಾಜಕೀಯ ಐತೋ ಇಲ್ಲ ಅನ್ನೋದು ನಾಳೆ ಗೊತ್ತಾಗುತ್ತೆ. ಇವತ್ತು ಗೊತ್ತಾಗುತ್ತೆ ಸರ್. ಈಗ ಬೆಳಗಾವಿಯಿಂದ ಲಕ್ಷ್ಮಣ ಸವದಿ ಆಮೇಲೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳ್ತಾರೆ ಸರ್. ಸಚಿವ ಸಂಪುಟ ಯಾವಾಗ ವಿಸ್ತರಣೆ ಆಗುತ್ತೆ ಸರ್? ಎಲ್ಲರೂ ಕೇಳ್ತಾರೆ. ಅಶೋಕ್ ಪಟ್ಟಣ ಅದಾರ, ಮಾಂತೇಶ್ ಕೌದಲಿಗೆ ಅದಾರ, ಆಮೇಲೆ ಸೀನಿಯರ್ ಗಣೇಶ್ ಹುಕ್ಕೇರಿ ಅದಾರ. 5 ಜನ ಸೀನಿಯರ್. ಅದ್ರಲ್ಲಿ ಯಾರಿಗೆ ಸಿಗ್ತಿದೆ, ಯಾರು ಕೊಡ್ತಾರೆ ಹೈಕಮಾಂಡ್. ಸರ್, ಈಗ ಬಿಡದಿ ಟೌನ್ಶಿಪ್ ಏನಾಗ್ತಾ ಇದ್ದು ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಹೇಳಿಕೆ ನೀಡಿದ್ದಾರೆ. ಇನ್ ಕೇಸ್ ಅಲ್ಲಿ ರೈತರು ಏನಾದರೂ ನಮಗೆ ಭೂಮಿ ಕೊಡಲಿಲ್ಲ ಅಂತ ಯೋಜನೆಯನ್ನು ಬೇರೆ ಕಡೆಗೆ ಮಾಡೋಣ ಅಂತೇಳಿ. ಅಂತಂದರೆ ಎಲ್ಲೋ ಒಂದು ಕಡೆ CM DKC ಅವರ ಕನಸನ್ನು ಇದಾಗ್ತಾ ಇದೆ ಅಂತ ಸರ್. ಇಲ್ಲ, ಗೊತ್ತಿಲ್ಲ, ನೋಡೋಣ. ಅದು ಚರ್ಚೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಪೂರ್ತಿ ಮಾಹಿತಿ ಆದ ಮೂಲಕ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್, ಸಂಪುಟ ವಿಸ್ತಾರ ಜನಕ್ಕೆ ಯಾವಾಗ? ಅದೇ ಹೇಳಿದಿಲ್ಲ, ಮುಂದಿನ ಇನ್ನೂ ಲೇಟ್ ಆಗ್ಬೋದು. ಈ 30 ಹಿಡಿದಿದ್ದು 30 ಆಗೋ ಲಕ್ಷಣ ಇಲ್ಲ. ಜುಲೈದಲ್ಲಿ ಆಗ್ಬೋದು. ಸರ್, ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ಸರ್. ಹಿಡಕಲ್ ಡ್ಯಾಮ್ ಮಳೆ ಆಗದೆ ಇದ್ದರೆ ಇನ್ನೂ ಹಿಡಕಲ್ ಡ್ಯಾಮ್ನಲ್ಲಿ ಕುಡಿ ನೀರ್ಲಿಕ್ಕಿದೆ, ಇನ್ನೂ ಇಟ್ಟಿದ್ದೀವಿ. ಆದರೆ ಈ ಬೆಳೆಗೆ ಭೂಮಿಗೆ ಕಷ್ಟ ಇದೆ. ಸೊ ನೋಡೋಣ, ಇನ್ನೂ 15 ದಿವಸವರೆಗೆ ತೊಂದರೆ ಆಗೋಲ್ಲ ನೀರಿನ ಸಪ್ಲೈ. ಅದಾದಮೇಲೆ ಮಳೆ ಆದರೆ ಎಲ್ಲ ಸರಿ ಹೋಗ್ತಿದೆ. ಇಲ್ಲ ಸರ್ಕಾರ ಚಿಂತನೆ ಮಾಡಿದ್ರೆ ಪರ್ಯಾಯವಾಗಿ ಏನು ಮಾಡ್ತಾರೆ. ಅಂಜಲಿ ನಿಂಬಾಳ್ಕರ್ ಅವರು ಒಂದು ಪೋಸ್ಟ್ ಮಾಡಿದ್ರು ಸರ್, ಅದ್ರ ಬಗ್ಗೆ ಹೇಳ್ತೀನಿ. ನಿನ್ನೆ ಹೇಳಿನಿ, ಬೆಳಗಾವದಲ್ಲಿ ಹೇಳಿದ್ದೀನಿ. ಅದು ಯಾರು ಈಗ ಇಂಥವ್ರೆ ಇವರು ಅಂತ ಹೇಳಲಿಕ್ಕೆ ಆಗೋಲ್ಲ.